ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಣಿ, ಅತ್ಗೆ ಇನ್ನೂ ಮಲಗ್ಲಿಲ್ವಾ? ಏನನ್ನ ಬೇಕಿತ್ತಾ? ಯಾಕತ್ಗೆ ಹಸ್ವಾಯ್ತಾಯ್ತಾ? ಏನನ್ನ ಮಾಡ್ಕೊಡ್ಲಾ? ಬೇಡ. ಮತ್ತೇನ್ ಬೇಕತ್ಗೆ? ನೀ ನಾನಾ? ಏನ್ ಬೇಕಿತ್ತದ್ಗೆ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ ನಂಜುಂಡೇಶ್ವರ, ಅದಕ್ಕೆ ಏನು ಹೇಳಕ್ ಕರೀತಾವಳಪ್ಪ, ಒಂದು ಗೊತ್ತಾಯ್ತಿಲ್ವಲ್ಲ. ಏನದ್ಗೆ? ರಾಣಿ, ನಿಮ್ಮಣ್ಣ ಯಾರನ್ನ ಪ್ರೀತಿಸ್ತಿದ್ದಾನೆ ಅಂತ ನಿನಗೆ ಗೊತ್ತಿದ್ಯಾ? ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ಲ ಅದ್ಗೆ. ಹಾಗಾದ್ರೆ ನಿನಗೆ ಗೊತ್ತಿದೆ ಅಂತ ಅರ್ಥ. ಅಯ್ಯೋ ಇಲ್ಲ ಅದ್ಗೆ. ನನ್ನ ಮೇಲೆ ಆಣೆ ಮಾಡಿ ಹೇಳು. ಏನದ್ಗೆ ನೀನು ಇಂಥ ಹೊತ್ನಾಗೆ ಆಣೆ ಪಾಣೆ ಅಂದ್ಕೊಂಡು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ ಅದಕ್ಕೆ. ಸರಿ, ನೀನು ಹೇಳೋದನ್ನ ನಾನು ನಂಬ್ತೀನಿ. ಆದರೆ ನಾನೀಗ ಹೇಳೋದನ್ನ ನೀನು ನಂಬಲೇಬೇಕು. ಯಾಕಂದರೆ ಅದೇ ಸತ್ಯ. ಏನದ್ಕೆ ಅದು? ನಿಮ್ಮ ಅಣ್ಣ ಯಾರನ್ನ ಪ್ರೀತಿಸ್ತಿದ್ದಾನೆ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ. ಅಯ್ಯೋ ಅದಕ್ಕೆ ಗೊತ್ತಾಗೋಯ್ತಾ? ಅಣ್ಣ ಹೇಳ್ಬಾರ್ದು ಅಂದವನೇ, ಇವಾಗ ಅದಕ್ಕೆ ಹೆಂಗೆ ಗೊತ್ತಾಯ್ತು? ಅದಕ್ಕೆ ಯಾರದ್ಕೆ ಅದು? ನಾನೇ. ಅದಕ್ಕೆ ಅದು ಈ ಅದು ಹಂಗಲ್ಲ ಅನ್ನೋದು ನನಗೆ ತುಂಬ ಹಳೆತಾಗೋಯ್ತು ರಾಣಿ. ನಾನು ಅಷ್ಟು ಸಲ ಕೇಳಿದೆ, ನೀನು ಗೊತ್ತಿಲ್ಲ ಅಂದೇ ಹೊರತು ನನ್ನ ಹತ್ರ ನಿಜಾನೇ ಹೇಳಲಿಲ್ಲ. ಮಾವ ನನ್ನ ಪ್ರೀತಿಸ್ತಿರೋ ವಿಷಯ ನಿಮ್ಮೆಲ್ರಿಗೂ ಗೊತ್ತಿತ್ತು. ಆದರೆ ನೀವೆಲ್ಲರೂ ನನ್ನಿಂದನೇ ವಿಷಯನ ಮುಚ್ಚಿಟ್ರಿ. ನೀವು ಬಿಡಿ, ನಿಮ್ಮ ಕೈಲಾದರೂ ಏನು ಮಾಡೋದಕ್ಕೆ ಸಾಧ್ಯ. ಆದರೆ ಮಾವ ನನ್ನ ಪ್ರೀತಿಸ್ತಿರೋ ಕಾರಣಕ್ಕೆ ಅಂಥ ಪರಿಸ್ಥಿತಿ ನನ್ನ ಬೇಕು ಅಂತ ಮದುವೆ ಆದ ಅಲ್ವಾ? ಇಲ್ಲ ಅದಕ್ಕೆ ಇಲ್ಲ. ಈ ಮಾತನ್ನ ನೀನು ವಾಪಸ್ ತಗೋಬೇಕು. ಮಾರಿಗುಡಿ ಮಕ್ಕಳು ಮೇಲೆ ಆಣೆ, ನಂಜುಂಡೇಶ್ವರ ಮೇಲೆ ಆಣೆ, ನಮ್ಮಣ್ಣ ಯಾವತ್ತಿಗೂ ಅಂತ ಕೆಲಸ ಮಾಡೋಕ್ಕಿಲ್ಲ. ಅವನಿಗೆ ವಿರುದ್ಧಿ ಗೊತ್ತು, ಮೋಸ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಸ್ವಾರ್ಥ ಅನ್ನೋದು ಇದ್ದಿದ್ರೆ ಈ ಮನೆ ಬೇರೆ ಥರನೇ ಇರ್ತಿತ್ತು. ಅದಕ್ಕೆ
ನಮ್ಮ ಅಣ್ಣ ಚಿನ್ನ ಅತ್ಗೆ ಚಿನ್ನ. ಒಬ್ರಿಗೆ ಸಹಾಯ ಮಾಡಿದ್ರೆ ನನ್ನ ತಂಗಿರ್ಗ ದೇವ್ರ ಸಹಾಯ ಮಾಡ್ತಾನೆ ಅಂತ ತನ್ನ ಕೈ ಮೀರಿ ಪ್ರಯತ್ನ ಮಾಡ್ತಾನೆ. ಅವನಿಗೆ ಏಟೆ ನೋವಾದ್ರೂ ಇನ್ನೊಬ್ಬರಿಗೆ ನೋವಾಯ್ತದೆ ಅಂತ ತನ್ನ ನೋವೆಲ್ಲ ತನ್ನ ಒಳಗೆ ಇಟ್ಕೊಂಡು ಬದುಕ್ತಿರೋ ಜೀವ ಅತ್ಗೆ ಅದು. ತಾನು ಪಿರಿಸ್ತಿರೋ ಹುಡುಗಿ ಕೆಟ್ಟಗಳಿಗೆ ಹೇಳೋಳಂತ ಅವ್ನು ಯಾವತ್ತೂ ದುರುಪಯೋಗ ಮಾಡ್ಕೊಳಲ್ಲ ಅದಕ್ಕೆ, ಮಾಡ್ಕೊಳಲ್ಲ. ಅವನಿಗೆ ನೀವು ಅಂದ್ರೆ ಪ್ರಾಣ ಅದಕ್ಕೆ. ಅದಕ್ಕೆ ಅವನಿನ್ನ ಇಷ್ಟಪಡ್ತಿದ್ದ ಅನ್ನೋ ವಿಷಯನ ಮುಚ್ಚಿಟ್ಟು ಯಾರಿಗೂ ಹೇಳ್ದೇನೆ ಇಲ್ಲಿ ಗಂಟ ಬಂದವನೆ. ಅವನ ಪ್ರಕಾರ ಪಿರುತಿ ಅಂದ್ರೆ ಸ್ವಾರ್ಥ ಅಲ್ಲ ಕಣತ್ಗೆ, ಅವನಿಗೆ ಪಿರುತಿ ಅಂದ್ರೆ ತ್ಯಾಗ. ಅಣ್ಣ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರಿಸ್ತಿದ್ದ. ನಾನು ಸತ್ಯ ಹೇಳ್ತಿದ್ದೀನಿ ಕಣತ್ಗೆ, ನಾನು ನಿಂತಿರೋ ಭೂಮಿ ತಾಯಿ ಮೇಲಾಡೆಗ್ಲೂ ಸತ್ಯ. ನೋಡ್ಸಿನ ಮಾತೆತ್ತಿದ್ರೆ ಸಾಕು, ಮನೇಲಿ ನಾಟಕ ಮಾಡ್ತಿದ್ದೀನಿ ನಾನು. ಹೌದಾ? ಯಾವ ನಾಟಕ ಬೇಬೆ? ಶ್ರೀಕೃಷ್ಣ ಸಂಧಾನ, ಭೂ ಕೈಲಾಸ, ಶಿವಲೀಲ. ಕುರುಕ್ಷೇತ್ರ ಇನ್ನೂ ಸಖತ್ತಾಗಿರುತ್ತೆ ಬೇಬೆ. ಲೂಸ್ ಏನೋ ನೀನು. ಗಂಡನ್ ಕಡೆಯವ್ರ ಮನೆಗ್ ಬರೋದನ್ನ ತಪ್ಸೋದಿಕ್ಕೆ ನಾಟಕ ಮಾಡ್ತಿದ್ದೀನಿ ಅಂದ್ರೆ ಇವ್ನು ಸೀದಾ ಸ್ಟೇಜ್ಗೆ ಹೋಗ್ಬಿಟ್ಟ. ಅಯ್ಯೋ ಹಂಗ ಬೇಬೆ, ಇತ್ತೀಚೆಗೆ ತಲೆ ಆ ಕಡೆಗೆಲ್ಲೂ ಈ ಕಡೆಗೂ ಇಲ್ಲ, ಮಧ್ಯದಲ್ಲೇ ಸ್ಟಕ್ ಆಗ್ಬಿಡೈತೆ. ಎಲ್ಲಿ ನೀನ್ ಕಳ್ಕೊತೀನೋ ಅಂತ ಭಯ ಶುರು ಆಗ್ಬಿಡೈತೆ. ಅದಕ್ಕೆ ತಾನೇ ಇಷ್ಟದಲ್ಲಿ ಬಂದು ಮಾತಾಡ್ಕೊಂಡು ಕೂತಿರೋದ್ ನಾನು. ನೋಡ್ಸಿನ, ಸುಳ್ಳು ಹೇಳಿ ನಂಗೆ ಮ್ಯಾನೇಜ್ ಮಾಡಕ್ ಆಗಲ್ಲ. ಸೀರಿಯಸ್ ಆಗಿ ಏನಾದ್ರು ಮಾಡು, ತಮಾಷೆ ಬಿಡು. ಸಿಟಿಗೆ ಹೋಗಿ ಜಿಮ್ ಓನರ್ಗೆ ಅಡ್ವಾನ್ಸ್ ಮಾಡೋಣ, ಆಮೇಲೆ ಬೇಕಾದ್ರೆ ಸೆಟ್ಲ್ ಆದ್ರಾಯ್ತು. ಸದ್ಯಕ್ಕೆ ನನ್ ಬಾಡಿಗೆ ಮನೆ ಆದ್ರೂ ಓಕೆ, ಆಮೇಲೆ ಬೇಕಾದ್ರೆ ಸ್ವಂತ ಮನೆ ಮಾಡ್ಕೊಳ್ಳೋಣ. ಆಯ್ತು ಬಿಡು ಬೇಬೆ, ನಿನಗಿಂತ ಹೆಚ್ಚ ಹಂಗೆ ಮಾಡೋಣ. ಆದ್ರೆ ಜಿಮ್ ಓನರ್ಗೆ ಅಡ್ವಾನ್ಸ್ ಕೊಡಕ್ಕೆ ದುಡ್ಡೆಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೀನಾ, ಕಳ್ತನ ಮಾಡು. ಬೇಬೆ ನನ್ನ ಮೀಟ್ ಮಾಡಕ್ಕೆ ಎದ್ರುಕೊಂಡು ಸಾಯ್ತೀಯಾ? ಇನ್ನ ಕಳ್ತನ ಮಾಡೋ ಮುಖ ನೋಡು. ನೋಡು, ಬದುಕಿದ್ರೆ ನ್ಯಾಯವಾಗಿ ಬದುಕೋಣ. ನಿಮ್ಮ ಅಪ್ಪನ ಹತ್ರ ಹೋಗಿ ನನ್ನ ಪಾಲಕ್ ಬರ್ಬೇಕಾಗಿರೋ ಆಸ್ತಿ ಕೊಡಿ ಅಂತ ಕೇಳು. ಇಲ್ಲ, ನಾನು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ, ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಬಿಟ್ಟು ಕಾಸಿಸ್ಕೊ. ಆಹಾ, ಯಾರ ಹತ್ರ? ನಮ್ಮ ಅಪ್ಪನ ಹತ್ರ. ಚೆನ್ನಾಗಿ ಹೇಳ್ದೆ ಅಪ್ಪ. ಅನ್ನ ಜಾಸ್ತಿ ಆಗೈತೆ, ಒಸಿ ಮೊಸರಾಕತ್ತೀನಿ ಅಂತ ಹೇಳಿದ್ರೇನೆ ಕೆರ ತಗೊಂಡ್ ಜ್ವರ ಬರೋರ್ಗು ಹೊಡಿತಾನೆ. ಇನ್ನೇನಾರ ಕಾಸು ಕೇಳಿದ್ರೆ ನಮ್ಮಪ್ಪ ಮಿಲ್ಟ್ರಿಯಿಂದ ಬರ್ಬೇಕಾರೆ ಹಳೆ ಗನ್ ತಂದವನಲ್ಲ, ಅದನ್ನ ತಗೊಂಡ್ ಯಾವ್ದಾಗೆ ಇಡ್ತಾರೆ. ಒಂದ್ ಹೆಣ್ಣಾಗಿ ಮನೇಲಿ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದು ಕಷ್ಟ ಅಂದ್ರೆ ಹೆಂಗೋ ಸೀನಾ? ನಾವಿಬ್ರು ಚುರುಕಾಗಿರ್ಬೇಕು, ಸಿಟಿಗೆ ಹೋಗಿ ಸೆಟ್ಲ್ ಆಗ್ಬೇಕು. ಈಗಾಗ್ಲೇ ಮನೆಯವ್ರಿಗೆಲ್ಲ ಡೌಟ್ ಬಂದಿದೆ, ಇನ್ನು ಆ ಸುಳ್ಳ ಮುಂದುವರ್ಸಕ್ ಆಗಲ್ಲ ಸೀನಾ. ನೋಡು, ನಾನು ಹೂ ಅಂದ್ರೆ ನನ್ನ ಮದ್ವೆ ಆಗಕ್ಕೆ ಯಾರು ಬೇಕಾದ್ರೂ ಒಪ್ಕೊಂತಾರೆ. ನಿನ್ಗೆ ನಾನು ಬೇಕು ಅಂದ್ರೆ ಹೋಗಿ ನಿಮ್ಮ ಅಪ್ಪನ ಹತ್ರ ದುಡ್ಡಿಸ್ಕೊಂಬ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.